ಇಲ್ಲಿ ರಿಯಲ್ ಬಾತ್ Hey guys, welcome back to my YouTube channel. So who are all new to my channel, hey, I'm Takshita. ಸೊ ನಾನು ಲಾಸ್ಟ್ ರೆಸಾರ್ಟ್ ವೀಡಿಯೋಲಿ ಹೇಳಿದ ಹಾಗೇ ಈ ವೀಕೆಂಡಲ್ಲಿ ಮಾನ್ಸೂನ್ ಟ್ರಿಪ್ ಮಾಡೋಣ ಅಂತ ಹೇಳಿ ನಾವು ಹೋಗಿರೋ ಪ್ಲೇಸ್ ಬಂದುಬಿಟ್ಟು ಚಿಕ್ಕಮಂಗ್ಳೂರು. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಚಿಕ್ಕಮಂಗ್ಳೂರು ಗೈಡ್ಲೈನ್ಸ್ ಆಗಿರುತ್ತೆ. ಸೊ 2 days ನಾವು ಚಿಕ್ಕಮಂಗ್ಳೂರಲ್ಲಿ ಸ್ಟೇ ಆಗಿದ್ವಿ. ನಾವು ಅರ್ಲಿ ಮಾರ್ನಿಂಗ್ 4:30ಗೆ ಬ್ಯಾಂಗ್ಳೂರಿಂದ ರೈಡ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಬ್ಯಾಂಗ್ಳೂರಲ್ಲಿ ರೈಡ್ ಸ್ಟಾರ್ಟ್ ಮಾಡಿದವರು ಡೈರೆಕ್ಟಾಗಿ ನಾವು ಕಾರ್ ಸ್ಟಾಪ್ ಮಾಡಿದ್ದೆ ಚಿಕ್ಕಮಂಗ್ಳೂರಲ್ಲಿ, ಬಿಕಾಸ್ ಬೇಗ ಹೋದರೆ ಒಳ್ಳೆಯದು ಅಂತ ಹೇಳಿ, ಬಿಕಾಸ್ ಅರ್ಲಿ ಮಾರ್ನಿಂಗ್ ಟ್ರಾಫಿಕ್ ಕಮ್ಮಿ ಇರುತ್ತೆ. ಸೊ ಅರ್ಲಿ ಮಾರ್ನಿಂಗ್ ರೈಡ್ ಸ್ಟಾರ್ಟ್ ಮಾಡೋದ್ರಿಂದ ನಮಗೆಲ್ಲೂ ಟ್ರಾಫಿಕ್ ಇರಲಿಲ್ಲ. ಸೊ ಈಸಿ ಆಯಿತು. 4:30ಗೆ ನಾವು ನಮ್ಮ ಪ್ಲೇಸಿಂದ ಹೊರಟ್ವಿ. ನಾವು ರೀಚ್ ಆಗಬೇಕಿದ್ರೇ ಚಿಕ್ಕಮಂಗ್ಳೂರು 8:30 ಆಗಿಬಿಟ್ಟಿತ್ತು. ವಿದಿನ್ ಸ್ಪ್ಯಾನ್ ಆಫ್ 4 hours ನಾವು ಚಿಕ್ಕಮಂಗ್ಳೂರು ರೀಚ್ ಆಗಿಬಿಟ್ಟಿದ್ವಿ ಬ್ಯಾಂಗ್ಳೂರಿಂದನೇ. ಸೊ ನಾವು ತೊಗೊಂಡಿದ್ದ ರೂಟ್ ನಾನು ಆಲ್ರೆಡಿ ಹಾಕಿರೋ ರೂಟ್ ಮಾತ್ರ. ಬ್ಯಾಂಗ್ಳೂರಿಂದ ನಾವು ಡೈರೆಕ್ಟಾಗಿ ಹಾಸನ್ಗೆ ಹೋಗಿ, ಹಾಸನಿಂದ ಬೇಲೂರು, ಬೇಲೂರಿಂದ ಡೈರೆಕ್ಟಾಗಿ ಚಿಕ್ಕಮಂಗ್ಳೂರು. ಸತತವಾಗಿ 4 ಗಂಟೆ 4:30 ಹೊರಟಿದ್ವಿ. ರೀಚ್ ಕೂಡ ಆದ್ವಿ ಚಿಕ್ಕಮಂಗ್ಳೂರು. ಬ್ರೇಕ್ಫಾಸ್ಟ್ ಎಲ್ಲೂ ಸ್ಟಾಪು ಸಹ ಮಾಡಲಿಲ್ಲ, ಯಾಕಂದರೆ ಅಷ್ಟು ಅರ್ಲಿ ಮಾರ್ನಿಂಗ್ ಎಲ್ಲಿ ತಾನೇ ಬ್ರೇಕ್ಫಾಸ್ಟ್ ಸಿಗುತ್ತೆ ಹೇಳಿ. ಮಂಗಳೂರಲ್ಲಿ ಸ್ಟಾಪ್ ಕೊಟ್ಟು ಕಣ್ಣೆಲ್ಲ ಗಂಗಾಲಾಗಿ ಹೋಗ್ಬಿಟ್ಟಿದ್ದೆ. ಕಣ್ಣೇ ನಿದ್ದೆನೂ ಸಾಧ್ಯ. ಗಾಯ್ಸ್, ಚಿಕ್ಕಮಂಗ್ಳೂರು ರೀಚ್ ಆಗಿತ್ತು. ಡ್ರಿಸ್ಲಿಂಗ್ ಮಳೆ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದೆ. ಲೈಟ್ ಡ್ರಿಸಲ್ ಆಗ್ತಾ ಇದೆ. ಇನ್ನು ಮುಳ್ಳಯ್ಯನಗಿರಿ ಅಂತೂ ಹತ್ತಲಿಕ್ಕಾಗುತ್ತಾ ಇಲ್ವೋ ನೋಡ್ಬೇಕೀಗ. ಚಿಕ್ಕಮಂಗ್ಳೂರು ಎಂಟ್ರಿ ಆಗ್ತಾನೆ ಫೇಮಸ್ ರೆಸ್ಟೋರೆಂಟ್ ಅಲ್ಲ, ಫೇಮಸ್ ಕೆಫೆ. ವಾವ್, ಎಂಟ್ರಿ ಆಗ್ತಾನೆ ಲಶ್ ಗ್ರೀನರೀಸ್. ಅಪ್ಪಿಕೊಳ್ಳುತ್ತಿದ್ದೆ ನಮ್ಮನ್ನು. ಚೆಕ್ಕಿಂಗ ಇಲ್ಲ ಏನೋ ಟಿಕೆಟ್ ಏನೋ ತಗೋಬೇಕಾ ಅಂತ. ಕಾರ್ ಎಂಟ್ರಿಗೆ 50 rupees, ಬೈಕಿಗೆ 20 rupees ಪೇ ಮಾಡಬೇಕು ಎಂಟ್ರಿ ಆಗುವಾಗ. ಎಂಟ್ರಿ ಆಗುವಾಗಲೇ ನಮಗೆ ಮುಳ್ಳಯ್ಯನಗಿರಿ ಎಂಟ್ರಿ ಆಗುವಾಗಲೇ ಕಾರ್ 50 rupees ತಗೊಂಡ್ರು. ಸೊ ಅದೇ ಫೈನಲ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಅಮೌಂಟ್ ಇಸ್ಕೊಳಲ್ಲ ಅಂತ ಗೊತ್ತಿಲ್ಲ, ನೋಡಬೇಕು. ರೈಡಲ್ಲಿ ಹೋಗ್ತಿರ್ಬೇಕಿದ್ರೇ ಇಷ್ಟೊಳ್ಳೆ ವ್ಯೂ ಕಾಣಿಸ್ತಿದೆ ಅಂತಂದರೆ ವಾವ್, ಜಸ್ಟ್ ವರ್ಡ್ಸ್ ಕೆನಾಟ್ ಡಿಸ್ಕ್ರೈಬ್ ಅಂತಾರಲ್ಲ. ಎಲ್ಲ ಅಲ್ಲೇ ಗಾಡಿ ನಿಲ್ಲಿಸ್ಕೊಂಡು ಫೋಟೋ ವಿಡಿಯೋಸ್ ಎಲ್ಲ ತೆಗಿತಾ ಇದ್ದಾರೆ. ನಂಗೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿದೆಯಾ ಇಲ್ವಾ ಅಂತ, ಬಟ್ ಲಿಟ್ರಲಿ ಏನು ಕಾಣಿಸ್ತಿಲ್ಲ. ಅದು ಕಂಪ್ಲೀಟ್ ವೈಟ್ ಕಾಣಿಸ್ತಿದೆಯಲ್ಲ, ಅದು ಫುಲ್ ಮಿಸ್ಟ್. ಲೈಕ್ ಗಾಡ್, ಏನಂದರೆ ಏನು ಕಾಣಿಸ್ತಿಲ್ಲ. ಸ್ಲೋವಾಗಿ ಓಡಿಸ್ಬೇಕು ಇಲ್ಲಿ, ಯಾಕೆಂತ ಹೇಳಿದ್ರೆ ಕಾಣಿಸ್ತಿದೆ, ರೋಡ್ ಕಾಣಿಸ್ತಿದೆ, ಬಟ್ ಆ ಕಡೆ ಅಂದರೆ ಗುಡ್ಡ ಕೆಳಗಡೆ ಇದೆಯಲ್ಲ, ಆ ಕಡೆ ಏನು ಕಾಣಿಸ್ತಾನೆ ಇಲ್ಲ. ಫುಲ್ ಕ್ಲೌಡ್ ತುಂಬಿ ಹೋಗಿದೆ. ಏನಂದರೆ ಏನು ಕಾಣಿಸ್ತಾನೆ ಇಲ್ಲ ಮಾತ್ರ. ಲಿಟ್ರಲಿ ನೋಡಿ, ರೋಡ್ ಒಂಚೂರು ಚೂರು ಕಾಣಿಸ್ತಾ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನನಗೆ ಇಲ್ಲಿ ಹೋಗ್ತಿರ್ಬೇಕಿದ್ರೇ ಬಜ್ಜಿ, ಬೋಂಡಾ, ಕಾರ್ನ್, ಮ್ಯಾಗಿ ನಾವು ಮಾಡ್ತಿದ್ದಾರೆ. ನೋಡೋಣ ಏನು ತಿನ್ನೋದು. ಡ್ರೈವರ್, ಕ್ಯಾಮ್ರಾಮ್ಯಾನ್ ರೆಡಿ. ಫುಲ್ ಮಿಸ್ಟ್ ಇದೆ, ಅದಕ್ಕೆ ನಾನು ಕ್ಯಾಪ್ ಹಾಕ್ಕೊಂಡಿದ್ದು. ಬಾಬಾ ಬುಡನ್ಗಿರಿಗೆ ಹೋಗುವಾಗಲೇ ಆನ್ ದ ವೇನೇ ಹೊನ್ನಮನ ಫಾಲ್ಸ್ ಸಿಗುತ್ತೆ. ಸೊ ಹಾಗಾಗಿ ನಾವು ಹೊನ್ನಮನ ಫಾಲ್ಸಿಗೆ ಫಸ್ಟ್ ಹೋದ್ವಿ. ಆ್ಯಂಡ್ ಬಾಬಾ ಬುಡನ್ಗಿರಿಯಿಂದ ಹೊನ್ನಮನ ಫಾಲ್ಸ್ 1 kilometer ಅವೇ.
ಹಾಗೆ ಆ್ಯಂಡ್ ಈವನ್ ಫಾಲ್ಸಿಗೆ ಯಾವುದೇ ರೀತಿ ಎಂಟ್ರಿ ಫೀಸ್ ಏನಿಲ್ಲ. ಈವನ್ ಫಾಲ್ಸ್ ಹತ್ರನೂ ಚಿಕ್ಕದಾಗಿ ದೇವ್ರ ಗುಡಿ ಕೂಡ ಇತ್ತು, ಹೊನ್ನಮ್ಮ ದೇವಿದು. ಸೊ ಅಲ್ಲೆಲ್ಲ ಕೈ ಮುಗಿದು ಫಾಲ್ಸ್ ನೋಡಿಕೊಂಡು ಫೋಟೋಸ್ ವೀಡಿಯೋಸ್ ತಗೊಂಡು ಮುಂದೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಬಂದಾಯಿತು, ಬೇಕಾದಷ್ಟು ಫೋಟೋ ವೀಡಿಯೋಸ್ ತೆಗೆದಾಯಿತು. ಸೊ ಲೆಟ್ಸ್ ಗೋ ಟು ಮುಳ್ಳಯ್ಯನಗಿರಿ ಪಿಕ್. ಚೇಂಜ್ ಇನ್ ದ ಪ್ಲ್ಯಾನ್ಸ್. ಅಲ್ಲಿ ಮುಂದೆ ನಾವು ಮ್ಯಾಪ್ ನೋಡ್ಕೊಂಡು ಬರ್ತಾ ಇದ್ವಿ, ಬಟ್ ಮ್ಯಾಪ್ ಎಕ್ಸಾಕ್ಟ್ ಲೊಕೇಶನ್ ತೋರಿಸ್ನಲ್ಲಿ ಮುಂದೆ ಬ್ಯಾರಿಗೇಟರಲ್ಲಿ ಲೆಫ್ಟ್ ಟರ್ನ್ ಆಗಬೇಕಿತ್ತಂತೆ, ನಮಗೆ ಗೊತ್ತಿರಲಿಲ್ಲ. ಸೊ ನಾವು ಮುಂದೆ ಬಂದ್ವಿ. ಇವಾಗ ಈ ಲೊಕೇಶನ್ ಇವಾಗ ಬಾಬಾ ಬುಡನ್ಗಿರಿಗೆ ಹೋಗ್ತಾ ಉಂಟು. ಮ್ಯಾಪ್ ನೋಡ್ಕೊಂಡು ಬಂದರೆ ಏನು ಗತಿ, ಅಲ್ಲಿ ಎಕ್ಸಾಕ್ಟ್ ಲೊಕೇಶನ್ನೇ ತೋರಿಸ್ತಿಲ್ಲ. ಸೊ ಚೇಂಜ್ ಇನ್ ದ ಪ್ಲ್ಯಾನ್. ಸೊ ನಾವಿವಾಗ ಬಾಬಾ ಬುಡನ್ಗಿರಿ ಹೋಗಿ ಆಮೇಲೆ ಜರಿ ಫಾಲ್ಸಿಗೆ ಹೋಗಿ, ಯಾಕಂದರೆ ಹೇಗೂ ಮುಂದೆ ಬಂದಾಗಿದೆಯಲ್ಲ, ಸುಮ್ಮನೆ ತಿರುಗಿ ರಿಟರ್ನ್ ಹೋಗೋದಕ್ಕಿಂತ ಬಂದಿರೋ ದಾರಿಯೆಲ್ಲ ಮುಗಿಸ್ಕೊಂಡು ಹಿಂದೆ ಹೋಗೋದು ಬೆಸ್ಟ್ ಅಂತ. ಅಲ್ಲಿ ಎಲ್ಲಿ ಮುಂದೆ ಟರ್ನ್ ಇತ್ತು ಅಂತಲೇ ಗೊತ್ತಾಗಲಿಲ್ಲ. ಸೊ ಎಸ್, ಬಾಬಾ ಬುಡನ್ಗಿರಿ ರೀಚ್ ಆದ್ಮೇಲಂತೂ ಕಂಪ್ಲೀಟ್ ಮಿಸ್ಟಿಂದ ತುಂಬ ಹೋಗ್ಬಿಟ್ಟಿತ್ತು. ಏನು ಬೆಟ್ಟ ಕಾಣಿಸ್ತಾನೇ ಇರಲಿಲ್ಲ ನಮಗಂತೂ. ಇಲ್ಲಿ ರೈಟ್ ಸೈಡಿಗೆ ಮಾಣಿಕ್ಯದರ ಫಾಲ್ಸ್ಗೆ ಹೋಗುತ್ತೆ ಆ್ಯಂಡ್ ಲೆಫ್ಟ್ ಸೈಡಿಗೆ ಝೆಡ್ ಪಾಯಿಂಟ್ ಹಾಗೂ ಗಾಲಿಕೆರೆಗೆ ಹೋಗುತ್ತೆ. ನಾವು ಕೆರೆ ಸೈಡ್ ಹೋಗಲಿಲ್ಲ, ಮಾಣಿಕ್ಯದರ ಫಾಲ್ಸಿಗೆ ಹೋದ್ವಿ. ನಮ್ಮ ಓನ್ ವೆಹಿಕಲಲ್ಲಿ ಹೋಗ್ಬೋದು, ಬಟ್ ರಿಸ್ಕ್, ರೋಡು ಅಷ್ಟು ಚೆನ್ನಾಗಿಲ್ಲ ಆ್ಯಂಡ್ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳೋದು ಅಂತ ಹೇಳಿ ನಾವು ಜೀಪಲ್ಲಿ ಹೋದ್ವಿ. ಸೊ ಪರ್ ಪರ್ಸನ್ 200 ಚಾರ್ಜ್ ಮಾಡಿದ್ರು, ಪರ್ ಜೀಪ್ ಕಾಸ್ಟ್ ಅಲ್ಲ, ಇಲ್ಲಿ ಪರ್ ಪರ್ಸನ್ ಚಾರ್ಜ್ ಮಾಡಿದ್ರು. ಸೊ ನಾವಿಬ್ಬರಿದ್ರಿಂದ ನಮಗೆ 400 ಚಾರ್ಜ್ ಮಾಡಿದ್ರು ಅವರು. ಹೋಗಬೇಕಿದ್ರೆ ಒಂದು ಟೋಕನ್ ಕೊಡ್ತಾರೆ. ಸೊ ನಾವು ಅಲ್ಲಿ ಫಾಲ್ಸಿಗೆ ಹೋಗಿ ಫಾಲ್ಸೆಲ್ಲ ನೋಡ್ಕೊಂಡು ರಿಟರ್ನ್ ಬರುವಾಗ ಅದೇ ಜೀಪ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬೇರೆ ಜೀಪ್ ಹತ್ಕೊಂಡು ಬರಬೇಕಾಗುತ್ತೆ. ಸೊ ಟೋಕನ್ ಇದ್ದರೆ ನಾವು ಇಲ್ಲಿ, ಟೋಕನ್ ಇಲ್ಲ ಅಂತ ಹೇಳಿದ್ರೆ ಯಾವ ಜೀಪಲ್ಲಿ ಬಂದಿದ್ವಿ ಆ ನಂಬರ್ ಹೇಳಿದ್ರೆ, ಗಾಡಿ ನಂಬರ್ ಹೇಳಿದ್ರೆ ರಿಟರ್ನ್ ಬರುವಾಗ ಬೇರೆ ಜೀಪಲ್ಲಿ ನಾವು ಹತ್ಕೊಂಡು ಬರ್ಬೋದು. ಬಾಬಾ ಬುಡನ್ಗಿರಿಯಿಂದ ಫಾಲ್ಸ್ಗೆ ಅವರು ಹೇಳಿದ ಪ್ರಕಾರ 5 ಕಿಲೋಮೀಟರ್ಸ್ ಇತ್ತು. ಸೊ ರೋಡ್ ನೀವೇ ನೋಡ್ಬೋದು, ಅಷ್ಟು ಚೆನ್ನಾಗಿಲ್ಲ, ಬೆಸ್ಟ್ ಜಿಪ್. ಟ್ರಿಪ್ ಅಂತ ಹೊರಗೆ ಬರೋಕ್ಕಿಲ್ಲ, ಆಫೀಸಿಂದ ಕಾಲ್ ಎಷ್ಟೊತ್ತು ಫಾಲ್ಸ್ ಅಂತ ಹೇಳಿ ಕರ್ಕೊಂಡು ಬಂದರು. ಫಾಲ್ಸೇ ಕಾಣ್ತಾ ಇಲ್ಲ ನನ್ನ ಕಣ್ಣಿಗೆ. ಅದಕ್ಕೆ ಇಲ್ಲಿ ಎಳಿಬೇಕು ಸ್ಟೆಪ್ಸ್. ಬಾಬಾ ಬುಡನ್ಗಿರಿಯಿಂದ ಮಾಣಿಕ್ಯದಾರ ಫಾಲ್ಸ್ ನಿಯರ್ ಬೈ ಇದೆ. ಸೊ ಬಾಬಾ ಬುಡನ್ಗಿರಿಯಲ್ಲಿ ನಮಗೆ ಒಳಗೆ ಕೇವ್ಸ್ ಇತ್ತು. ಸೊ ಅದರೊಳಗೆ ವಿಡಿಯೋ ಮಾಡೋಕ್ಕೆ ಅಲೌ ಮಾಡಲಿಲ್ಲ, ಪ್ರೊಹಿಬಿಟೆಡ್. ಸೊ ಹಾಡು ಕೇಳಿಸ್ತಿದ್ಯಾ? ಸೊ ನಾವು ಅಲ್ಲಿ ವಿಡಿಯೋ ತೆಗೀಲಿಲ್ಲ. ಸೊ ಅಲ್ಲಿಂದ ಡೈರೆಕ್ಟಾಗಿ ಮಾಣಿಕ್ಯದಾರ ವಾಟರ್ ಫಾಲ್ಸಿಗೆ ಬರ್ಬೋದು. ಓನ್ ವೆಹಿಕಲಲ್ಲಿ ಬರ್ಬೋದು, ಬಟ್ ಇಟ್ಸ್ ರಿಸ್ಕ್. ಯಾಕೆ ಅಂತ ಹೇಳಿದರೆ ಇಲ್ಲಿ ಫುಲ್ ಮಂಜು ತುಂಬಿದೆ, ಅದು ಒಂದು ಪ್ಲಸ್. ಇನ್ನೊಂದು ಅಂತ ಹೇಳಿದ್ರೆ ಒಂದು 2-3 ಕಿಲೋಮೀಟರ್ಸ್ ಅಷ್ಟು ಫುಲ್ಲು ಆಫ್ ರೋಡ್ ಇದೆ. ಸೊ ಜೀಪಲ್ಲಿ ಬಂದರೆ ಅಡ್ವೆಂಚರ್ ಆಗಿರುತ್ತೆ. ಬರುತ್ತೆ, ಲೋ ಕ್ಲಿಯರೆನ್ಸ್ ಗಾಡಿ ಬರೋಲ್ಲ, ಹೈ ಕ್ಲಿಯರೆನ್ಸ್ ಇದ್ರೆ ದೊಡ್ಡ ಒಂದು 10-20 ಲಕ್ಷ ಗಾಡಿ ಎಲ್ಲ ಆರಾಮ್ಸೆ ಬರುತ್ತೆ. ನಮ್ಮದು ಪಾಪದವ್ರದ್ದು ಗಾಡಿ ನಮ್ಮದು ಬರೋದಿಲ್ಲ, ನಾವು ರಿಸ್ಕ್ ತಗೊಳ್ಳೋದಿಲ್ಲ. ಸಿದಲ್ಕೊಂಡು ಹೋಗ್ಬೇಕು. ಮಂಕಿ ಇದೆ, ಹುಷಾರು. ಮತ್ತು ಈ ಫಾಲ್ಸಿಗೆ ಎಂಟ್ರೆನ್ಸ್ ಫೀಸ್ 5 ರೂಪೀಸ್ ಕಟ್ಟಬೇಕು, ಪರ್ ಪರ್ಸನ್ 5 ರೂಪೀಸ್. ಇಲ್ಲಿ ಬರುವಾಗ ತಿಂಡಿ ಎಲ್ಲ ಹಿಡ್ಕೊಂಡ್ಬಂದ್ರೆ ಅಷ್ಟೇ ಕತೆ, ಎಲ್ಲ ಮಂಗಗಳ ಕತೆ ಕಿತ್ತಕೊಂಡು ಹೋಯ್ತಾ ಇರ್ತದೆ. ಬೆಟರ್ ನೀವು ಹೋಗುವಾಗ ತಿನ್ಕೊಂಡು ಹೋಗಿ ಕಾರಲ್ಲಿ. ನಾನು ಹೇಳ್ದೆ ತಾರೆ ತಿನ್ಕೊಂಡು ಹೋಗೋಣ ಅಂತ, ಇವನು ತಗೊಂಡು ಹೋಗೋಣ ಅಂತ ಹೇಳಿದೆ. ತಗೊಂಡಿದ್ರೆ ಇಷ್ಟೊತ್ತಿಗೆ ನೋಡಿ ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್ ಒಬ್ರು ಅದು ಕೂಡ ಶೇರ್ ಮಾಡ್ಕೊಂಡಿದೆ, ಅದು ಅರ್ಧ ಕಟ್ ಮಾಡಿಲ್ಲ, ಅರ್ಧ ಕೊಟ್ಟಿದೆ. ಇಲ್ಲಿ ನೋಡಿ ಸ್ಟೆಪ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ 200+ ಸ್ಟೆಪ್ಸ್ ಇತ್ತು. ಸೊ 200+ ಸ್ಟೆಪ್ಸ್ ಇಳಿಲಿಕ್ಕೆ ಆ್ಯಂಡ್ ಅಗೇನ್ ಹತ್ತಲಿಕ್ಕೆ. ಆ್ಯಂಡ್ ನೀವು ನೋಡ್ಬೋದು ಸುತ್ತ ಮಂಜು ತುಂಬ ಹೋಗ್ಬಿಟ್ಟಿದೆ. ಇಲ್ಲಾಂತ ಹೇಳಿದ್ರೆ ನೀಟ್ ಅಲ್ಲೆಲ್ಲ ಆ್ಯಕ್ಚುಲಿ ಬೆಟ್ಟ ಇರೋದು. ಸೊ ಮಂಜು ತುಂಬಿದ್ರಿಂದ ನಮಗೆ ಬೆಟ್ಟ ಏನೂ ಕಾಣಿಸ್ತಾ ಇರಲಿಲ್ಲ. ಯಾರಿಗಾದ್ರೂ ಲೈಕ್ ವ್ಯೂ ನೋಡಬೇಕು, ನೀಟಾಗಿ ಬೆಟ್ಟ ಎಲ್ಲ ಕಾಣಿಸ್ಬೇಕು ಅಂತ ಹೇಳಿದ್ರೆ ಮಳೆಗಾಲ ಆದಮೇಲೆ ಬನ್ನಿ. ಮಳೆಗಾಲದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಮಿಸ್ಟೇ ತುಂಬಿರುತ್ತೆ. ಸೊ ನನ್ನ ಪ್ರಕಾರ ಸೆಪ್ಟೆಂಬರ್ ಟು ಮಾರ್ಚ್ ಈ ಪೀರಿಯಡಲ್ಲಿ ಬಂದರೆ
ಸುತ್ತ ಗ್ರೀನರಿ ಆ್ಯಂಡ್ ಬೆಟ್ಟ ಎಲ್ಲ ನೀಟಾಗಿ ಕಾಣಿಸುತ್ತೆ. ಸಖತ್ತಾಗಿತ್ತು ವಾಟರ್ ಫಾಲ್ಸ್. ತುಂಬ ದೊಡ್ಡದಾಗೇನು ಆ ಥರ ಏನು ಇರಲಿಲ್ಲ. ಜಾಸ್ತಿ ಜರಿ ನೀರು ಜಾಸ್ತಿ ನೀರೇನು ಬೀಳ್ತಾ ಇರಲಿಲ್ಲ ಮೇಲ್ಗಡೆಯಿಂದ. ಸ್ವಲ್ಪ ಕಡಿಮೆನೆ ಕಂಪೇರ್ ಮಾಡಿದ್ರೆ ಬೇರೆ ವಾಟರ್ ಫಾಲ್ಸಿಗೆ. ಎಂತಪ್ಪ ಮಳೆಯಲ್ಲಿ ಮಳೆ ಅಂತ ಹೇಳ್ತಾ ಇದ್ದೀನಿ. ವಾಟರ್ ಫಾಲ್ಸಲ್ಲಿ ಚಂಡಿ ಹಾಕ್ಕೊಂಡು ಬಂದು ಕೆಂಡ ಕಾಯಿಸ್ತಾ ಇದೆಯಾ? ಕೆಂಡ ಕಾಯಿಸ್ತಿಲ್ಲ, ಜೋಳ ಕಾಯಿಸ್ತಿದ್ದೆ. ನಾವು ಕೂಡ ಚಳಿ ಕಾಯಿಸ್ಕೋಬೇಕು. ಹಾಕಿ ಮೇಲ್ಗಡೆಯಿಂದ ಫಾಲ್ಸ್ ಬೀಳ್ತಿತ್ತಲ್ಲ, ನೋಡಬೇಕಿದ್ರೆ ನೀರು ಸ್ವಲ್ಪ ಕಡಿಮೆನೇ ಬೀಳ್ತಾ ಇದೆ ಅಂತ ಅನ್ನಿಸ್ತು. ಅಲ್ಲಿ ಹೋಗ್ಬಿಟ್ಟು ಹತ್ರ ನಿಲ್ಬೇಕಿದ್ರೆ ಫುಲ್ ರಭಸದಲ್ಲಿ ಬರ್ತಾಯಿತ್ತು. ಈ ಮಿಸ್ಟಿಗೂ ಈ ಚಳಿಗೂ ವಾಟರ್ ಫಾಲ್ಸ್ ಕೆಳಗೆ ನಿಂತರೆ ಸಖತ್ ಕೋಲ್ಡ್ ಇತ್ತು. ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು ಮಾತ್ರ. ಚಳಿ ಇದ್ರೂ ಅದಕ್ಕೆ ನಾನು ಇವು ದಪ್ಪಾಗಿರೋ ಜಾಕೆಟ್ ಆಮೇಲೆ ಈ ಕ್ಯಾಪೆಲ್ಲ ಹಾಕಿದ್ರಿಂದ ನನಗೆ ಆ್ಯಕ್ಚುಲಿ ಅಷ್ಟು ಚಳಿ ಗೊತ್ತಾಗ್ತಾ ಇಲ್ಲ. ಅಂದರೆ ಚಳಿ ಅಷ್ಟಿದೆ. HRX ನಮ್ಮ ಡ್ಯಾಡಿ ಇದಕ್ಕೆ ಕರಡಿ ವೇಷದ ಜಾಕೆಟ್ ಅಂತ ಇರ್ತಾರೆ. ಬಟ್ ಈ ಥರ ಪ್ಲೇಸ್ಗೆಲ್ಲ ಈ ಥರ ಜಾಕೆಟ್ ಹಾಕೊಂಡೋದ್ರೆ ಸೇಫ್. ಮಿಸ್ಟ್ ಅಂತೂ ಫುಲ್ ರಭಸದಿಂದ ಬರ್ತಿತ್ತು. ನಮಗೇನೆ ನಿಲ್ಲಕ್ಕಾಗ್ತಾ ಇರಲಿಲ್ಲ, ಅಷ್ಟು ಜೋರಾಗಿ ಬರ್ತಾಯಿತ್ತು. ಹೇಳ್ಬೇಕಾದ್ರೆ ನಾವು ಸ್ವಲ್ಪ ಸ್ಟ್ರಾಂಗಾಗಿ ನಿಂತರೆ ಮಾತ್ರ ಆಗುತ್ತೆ, ಇಲ್ಲಾಂದರೆ ಅಲ್ಲೇ ಬಿದ್ದೋಗ್ತೀವಿ. ಯಾಕೆಂದ್ರೆ ಅಲ್ಲಿ ನಮ್ಮ ಕಣ್ಮುಂದೆನೇ 2-3 ಜನ ಅಲ್ಲೇ ಬಿದ್ದರು. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಸ್ಲೋ ಆಗಂತೂ ನಾನಂತೂ ನಡ್ಕೊಂಡು ಹೋಗ್ತಾ ಇದ್ದೆ, ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ನೀವೇ ನೋಡ್ಬೋದು ಈ ಕ್ಲಿಪ್ಪಲ್ಲಿ ಎಷ್ಟು ಸ್ಪೀಡಾಗಿ ಬರ್ತಿದೆ ಅಂತ ಹೇಳಿಬಿಟ್ಟು. ನಾವು ಹೋಗಿದ್ದ ದಿವಸ ಮಿಸ್ಟ್ ಆಲ್ಮೋಸ್ಟ್ ಲೈಕ್ 1 o'clock ಆಗ್ತಾ ಬರಬೇಕಿದ್ರೆ ಕ್ಲಿಯರ್ ಆಯಿತು. ಆವಾಗಲೇ ಆ್ಯಕ್ಚುಲಿ ಅಂದ್ಕೊಂಡೆ ಮುಳ್ಳಯ್ಯನಗಿರಿ ಪೀಕ್ ಬರೋ ಆನ್ ದ ವೇಯಲ್ಲಿ ಫಾಲ್ಸ್ ಅಂತ. ಬಟ್ ಅಲ್ಲ, ಅದು ಆ್ಯಕ್ಚುಲಿ ಬಾಬಾ ಬುಡನ್ಗಿರಿ ಬರುವಾಗ ಆನ್ ದ ವೇಯಲ್ಲಿ ಫಾಲ್ಸ್ ಇದ್ದಿದ್ದು. ನಾವು ಮುಂದೆ ಬಂದ್ವಿ, ಮ್ಯಾಪ್ ನೋಡ್ಕೊಂಡು ಬಂದರೆ ಫ್ಲಾಪ್, ಅಟ್ಟರ್ ಫ್ಲಾಪ್. ಮ್ಯಾಪ್ ಇಲ್ಲಿ ವರ್ಕ್ ಆಗಲ್ಲ. ಮುಳ್ಳಯ್ಯನಗಿರಿ ಪಾಯಿಂಟ್ ತೋರಿಸ್ತು ಮ್ಯಾಪಲ್ಲಿ, ಬಟ್ ಅದು ತೋರಿಸ್ತು. ಸೊ ಫಾಲ್ಸ್ ಬಂದುಬಿಟ್ಟು ಬಾಬಾ ಬುಡನ್ಗಿರಿಗೆ ಬರುವಾಗ ಆನ್ ದ ವೇ ಸಿಗುತ್ತೆ. ಆ್ಯಂಡ್ ಬಾಬಾ ಬುಡನ್ಗಿರಿ ಬಂದಾಗ Z ಪಾಯಿಂಟ್ ಫಾಲ್ಸ್, ಬಾಬಾ ಬುಡನ್ಗಿರಿ ಆ್ಯಂಡ್ ಇನ್ನೊಂದು ಫಾಲ್ಸ್. ಸೊ 2 ಫಾಲ್ಸ್ನು ಕವರ್ ಅಪ್ ಮಾಡ್ಕೋಬೋದು. ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಯಾವುದಾದ್ರು ಫಾಲ್ಸ್ ಅಂತ. ಪವರ್ ಬ್ಯಾಂಕ್ ಇಟ್ಕೊಂಡು ಚಾರ್ಜ್ ಹಾಕ್ಕೊಂಡೆ ವಿಡಿಯೋ ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ. ವಾವ್, ಮಿಸ್ಟೆಲ್ಲ ಹೋದ್ಮೇಲೆ ಕ್ಲಿಯರ್ ಆಗಿ ಎಷ್ಟು ಚೆನ್ನಾಗಿ ಕಂಡೇ ಇಲ್ಲ. ಬರೀ ಕ್ಲೌಡ್ ವೈಟ್ ಕಾಣಿಸ್ತಾ ಇದೆ ನೋಡಿ. ಇವಾಗ ಸ್ವಲ್ಪ ಬೆಟ್ಟ ಎಲ್ಲ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗೋಣ? ಜರಿ ಫಾಲ್ಸ್. ಸೆಕೆಂಡ್ ಜೀಪ್ ರೈಡ್. ಜರಿ ವಾಟರ್ ಫಾಲ್ಸ್ಗಂತೂ ಹೋಗುವಾಗ ಜೀಪ್ ರೈಡ್ ಮಸ್ಟ್. ಆ್ಯಂಡ್ ಈವನ್ ಓನ್ ವೆಹಿಕಲ್ ಅಲೌ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಕಂಪ್ಲೀಟ್ ಜೀಪೇ ಹೋಗಬೇಕು. ಅವ್ರು ಈವನ್ ಬೈಕ್ ಕೂಡ ಅಲೌ ಮಾಡಲ್ಲ ಅಂದ್ಕೊತೀನಿ. ಬಟ್ ಜೀಪಲ್ಲಿ ಹೋಗೋ ಸಖತ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಆಫ್ ರೋಡ್ ಅಲ್ಲ, ನಾವು ಆ ಕಡೆ ಈ ಕಡೆ ಎಲ್ಲ ಬೀಳ್ತಿದ್ವಿ, ಫುಲ್ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡಿದ್ವಿ. ಆ್ಯಂಡ್ ಈವನ್ ಇಲ್ಲೂ ಕೂಡ ಅಷ್ಟೇ, ಜೀಪ್ಗೆ ಪರ್ಸನ್ 200 ಚಾರ್ಜ್ ಮಾಡಿದ್ರು. ಬಟ್ ಆ್ಯಕ್ಚುಲಿ 1 ಜೀಪಿಗೆ 800 ಕಾಸ್ಟ್ ಆಗುತ್ತೆ. ಬಟ್ ನಾವು ಆ ಜೀಪಲ್ಲಿ 4 ಮೆಂಬರ್ಸ್ ಇದ್ರಿಂದ ಪರ್ ಪರ್ಸನ್ 200 ಬಿತ್ತು ನಮಗೆ. ಆ್ಯಂಡ್ ಇಲ್ಲೂ ಅಷ್ಟೇ ಸೇಮ್ ಗೋಸ್, ಟೋಕನ್ ಕೊಡ್ತಾರೆ. ಟೋಕನ್ ತೊಗೊಂಡು ನಾವು ಹೋಗಲಿಕ್ಕೆ. ಆ್ಯಂಡ್ ರಿಟರ್ನ್ ಬರಬೇಕಿದ್ರೆ ಬೇರೆ, ಅಂದರೆ ಅದೇ ಜೀಪ್ ಇರಲ್ಲ, ಬೇರೆ ಜೀಪ್ ಹತ್ಕೋಬೇಕು. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಲೈನಾಗಿ ಜೀಪ್ ನಿಂತಿರುತ್ತೆ. ಫಸ್ಟ್ ಜೀಪ್ ಹತ್ರ ಹೋಗ್ಬಿಟ್ಟು ಹತ್ತಲಿಕ್ಕೆ ನಾವು. ಸೊ ಅದು ಲೈನಾಗಿ ಹೋಗುತ್ತೆ. ಇಲ್ಲೇ ನೋಡ್ಬೋದು, ನಮಗೆ ಕುತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ, ಮೇಲೆ ಗಟ್ಟಿ ಹಿಡ್ಕೊಂಡು ಬೇರೆ ಕೂತಿದ್ವಿ, ಎಲ್ಲಿ ಬಿದ್ದೋಗ್ಬಿಡ್ತೀವಿ ಆಚ ಕಡೆ ಅಂತ. ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು ಇಲ್ಲಿ. ವಿತ್ ಜೆರಿ ಫಾಲ್ಸ್ ಎಷ್ಟು ಲಕ್ ಅಂತ ಹೇಳಿದರೆ ಹತ್ತಿ ಕೂತಿದಷ್ಟೇ. ಆಲ್ರೆಡಿ ಮಳೆ ಬರ್ತಾ ಇದೆ, ಸ್ವಲ್ಪ ಮಳೆ ಜೋರಾಗೇ ಇದೆ. ಸೊ ಅದಕ್ಕೆ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಬೆಸ್ಟ್ ಮುಳ್ಳಯ್ಯನಗಿರಿಗೆ ನಾಳೆ ಹೋಗೋದು. ಆಗ್ತಿರೋ ರೆಸಾರ್ಟ್ ಹೆಸರು ಬಂದುಬಿಟ್ಟು ದಿ ಬ್ಲೋಸಮ್ ರೆಸಾರ್ಟ್. ಆ್ಯಂಡ್ ನಾನು ಆಲ್ರೆಡಿ ಈ ರೆಸಾರ್ಟಿದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಮಾಡಿರ್ತೀನಿ.
ಫುಲ್ ಇವಾಗ ಫಾಲ್ಸಿಗೆ ಹೋಗೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಬಟ್ ಎಸ್ ಆಲ್ವೇಸ್ ಜೋರಾಗಿ ಮಳೆ ಬರ್ತಾ ಇದೆ ಇಲ್ಲಿ. ಅದು ಹೆಂಗೆ ಹೋಗ್ತಾರೋ ದೇವ್ರಿಗೆ ಗೊತ್ತು. ಮಳೆ ಇರಬಾರ್ದು. ಊಟಕ್ಕೆ ಬಂದ್ವಿ. ಊಟ ಬಂದ್ಬಿಟ್ಟು ಕುರಿಂಜಿ ರೊಟ್ಟಿ, ಅಕ್ಕಿ ರೊಟ್ಟಿ, ಚಿಕನ್ ಕರಿ, ಫುಲ್ ಸೀರಿಯಸ್ ಹೊಟ್ಟೆ ಹಸ್ತೋಗ್ಬಿಟ್ಟಿದೆ ಅಣ್ಣಂಗೆ. ಬಸ್ 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 ಬಸ್. ಇವತ್ತು ಡೇ 2. ನಾವು ಸ್ಟೇ ಆಗಿದ್ದ ರೆಸಾರ್ಟಿಂದ ಚೆಕ್ಔಟ್ ಆಗಿ ಮುಳ್ಳಯ್ಯನಗಿರಿ ಪೀಕ್ಗೆ ಹೋಗ್ತಾ ಇದ್ದೀವಿ. ಸೊ ಸೇಮ್ ಎಗೇನ್ ಎಂಟ್ರಿ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನಾವು ನಿನ್ನೆ ಸ್ವಲ್ಪ ಬೇಗನೆ ಬಂದಿದ್ದರಿಂದ ನಮಗೆ ಈ ಥರ ಲೈನಲ್ಲಿ ನಿಲ್ಲಬೇಕು ಅಂತಿರಲಿಲ್ಲ. ಬಟ್ ಇವತ್ತು ನಾವು 11 o'clock ಆಗಿತ್ತು. ಸೊ ಲೈನಲ್ಲಿ ಚೆಕ್-ಇನ್ ಮಾಡಿ ಬಿಡ್ತಿದ್ರು ಇತ್ತು. ಈ ಬೋರ್ಡ್ ನಾವು ನಿನ್ನೆ ನೋಡಿಕೊಂಡೇ ಇಲ್ಲ. ಮೇಲೆ ಇದೆ. ನಾವು ಸ್ಟ್ರೈಟ್ ಆ ಕಡೆ ಹೋದರೆ ಬಾಬಾ ಗುಡಲ್ಲಿ. ನಾವು ಈ ಕಡೆ ಮುಂದೆ ಯಾವುದೋ ಗಾಡಿ ಕೆಟ್ಟು ಏನೋ ಗೊತ್ತಿಲ್ಲ, ಬ್ಲಾಕ್ ಆಗಿಬಿಟ್ಟಿದೆ ರೋಡು. ಆ ಕಡೆ ಹೋಗೋರು ಬರೋರು ಹೇಳ್ತಿದ್ದಾರೆ 1 ಕಿಲೋಮೀಟರ್ ಮೇಲೆ ಬ್ಲಾಕ್ ಇದೆ ಅಂತ. ಒಂದಿಂದೆ ಹೋಗ್ಬೇಕು. ಎಷ್ಟೊತ್ತಿಗೆ ಎತ್ತುತ್ತೀವಿ. ಒಂದು ಕಡೆ ಕಾರ್ ಇಳಿಸೋದಕ್ಕೆ ಹಿಂದೆ ಹೋಗೋದಕ್ಕೆ ಎಲ್ಲ ಕಾರ್ಗಳು ಕಷ್ಟಪಡ್ತಾ ಇತ್ತು. ಯಾಕೆಂದರೆ ರೈಟ್ ಸೈಡು ಕಾರು, ಲೆಫ್ಟ್ ಸೈಡು ಕಾರು. ಒಬ್ಬರು ಈ ಕಡೆ ಮುಳ್ಳಯ್ಯನಗಿರಿಗೆ ಹೋಗೋರು, ಈ ಕಡೆ ಮುಳ್ಳಯ್ಯನಗಿರಿನ ರಿಟರ್ನ್ ಬರ್ತಿರೋರು. ಸೊ ಹಾಗಾಗಿ ಇಷ್ಟು ಟ್ರಾಫಿಕ್. ತುಂಬ ದೂರ ಹಿಂದೆನೇ ಕಾರ್ ಪಾರ್ಕ್ ಮಾಡಿ ಮಳೆ ಬರ್ತಾ ಉಂಟಾ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಥರ ಹೇಳ್ತು ತೋರಿಸ್ರಿ. ಯಾವ ಥರ ಈ ಥರ ಈ ಕಡೆ ಚೂರು ಮಳೆ ಬರ್ತಿದೆ. ಸ್ವಲ್ಪ ಕ್ಲಿಯರ್ ಆಗಿದೆ. ರಪ್ಪ ಇವಾಗ ಹತ್ತಿದ್ರೆ ಒಳ್ಳೆಯದು. ಬಿಸಿಲಿದೆ ಏನೂ ಕಾಣಿಸೋದೇ ಇಲ್ಲ. ಫುಲ್ ಎಲ್ಲರೂ ರೈನ್ ಕೋಟ್ ಹಾಕ್ಕೊಂಡಿದ್ದಾರೆ. ಪ್ಲಾಸ್ಟಿಕ್ ಇದು ಕಲರ್ ಯಾವ ಕಲರ್? ಇವನೊಬ್ಬ ಎಲ್ಲೋ ಕಲರ್ ಇಟ್ಕೊಂಬಂದ. 2 minutes ಅಷ್ಟೇ ನಾನು ಬ್ಯಾಕ್ ತೋರಿಸಿದ್ದು. ಮಿಸ್ಟ್ ಕ್ಲಿಯರ್ ಆಯಿತು ಅಂತ. ಇವಾಗ ನೋಡಿದ್ರೆ ಮತ್ತೆ ಮಿಸ್ಟು ತುಂಬಿಕೊಳ್ತು. ಇವಾಗ ಎಷ್ಟು ಚೇಂಜಸ್. ಪೀಕಿಗೆ, ಈಗ ಮುಳ್ಳಯ್ಯನಗಿರಿ ಪೀಕಿಗೆ ಜೀಪಲ್ಲಿ ಹೋಗ್ಬೇಕು. ಇದು ಪಾಯಿಂಟ್, ಇದು ಒಂದು ವ್ಯೂ ಪಾಯಿಂಟ್ ಅಷ್ಟೇ. ಆಗ ಕೆಳಗಿಳಿದು ತಿರ್ಗಾ ಜೀಪ್. ಈವನ್ ಮುಳ್ಳಯ್ಯನಗಿರಿ ಪೀಕಿಗೂ ಕೂಡ ನಾವು ಜೀಪ್ ತೊಗೊಂಡೇ ಹೋಗಬೇಕಿತ್ತು. ನಮ್ಮ ಓನ್ ವೆಹಿಕಲ್ನ 3 ಕಿಲೋಮೀಟರ್ಸ್ ಬ್ಯಾಕೇ ಸ್ಟಾಪ್ ಮಾಡಿಸಿದ್ರು. ಆ್ಯಂಡ್ ಜೀಪಿಗೆ ಪರ್ ಹೆಡ್ 75 ರೂಪೀಸ್ ಥರ ಚಾರ್ಜ್ ಮಾಡಿದ್ರು. ಸೊ ಇಬ್ಬರಳಿಗೆ 150 ಆಯಿತು. ಈವನ್ ರಿಟರ್ನ್ ಬರಬೇಕಿದ್ರೇನೂ ಅಷ್ಟೇ, ನಾವು ಅಲ್ಲಿ ವೆಯ್ಟ್ ಮಾಡಬೇಕು. ಒಂದೊಂದೇ ಜೀಪ್ ಬರ್ತಾನೆ ಇರುತ್ತೆ. ಸೊ ತಿರ್ಗಾ ನಾವು ರಿಟರ್ನ್ ಬಂದಮೇಲೆ ವಾಪಸ್ 75 ರೂಪೀಸ್ ಥರ 150 ಪೇ ಮಾಡಬೇಕು. ಸೊ ಓವರ್ ಆಲ್ ಮುಳ್ಳಯ್ಯನಗಿರಿ ಪೀಕಿಗೆ ಪರ್ ಪರ್ಸನ್ 75 ಅಂದರೆ ಹೋಗಿ ಬರೋದು 150 ಆಗುತ್ತೆ. ಸೊ ಜೀಪ್ ಕಂಪಲ್ಸರಿ ಮಾಡಿದೆ. ಬಟ್ ರೋಡ್ ಚೆನ್ನಾಗೇ ಇತ್ತು. ಬಟ್ ಏನು ಅಂತಲೇ ಗೊತ್ತಿಲ್ಲ. ಅವರು ಅಲ್ಲೇ 3 ಕಿಲೋಮೀಟರ್ಸ್ ಹಿಂದೆನೇ ಸ್ಟಾಪ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ತುಂಬ ಮೇಲೇನೂ ಅವ್ರು ಹಚ್ಚಲ್ಲ. ಒಂದು ಎಲ್ಲ ಬ್ಯಾರಿಕೇಟರ್ ಹಾಕಿದ್ದಾರೆ, ಅಲ್ಲೇ ನಿಲ್ಲಿಸ್ತಾರೆ. ಆ್ಯಂಡ್ ಅಲ್ಲಿಂದ ನಾವು ಸುಮಾರು ದೂರ ಆಲ್ಮೋಸ್ಟ್ ಲೈಕ್ 2 ಕಿಲೋಮೀಟರ್ಸ್ ಆ ಥರ ನಡ್ಕೊಂಡು ಹೋಗಬೇಕು. ಮಿಸ್ಟಿಂದಾಗಿ ಗೊತ್ತೇ ಇಲ್ಲ, ಅಷ್ಟು ದೂರ ಹತ್ತಿದ್ದೀವಿ. ವಾವ್, ಕ್ಯಾಪ್ಚರ್ಡ್ ಇನ್ ಮೈ ಕ್ಯಾಮ್ರಾ ಫೈನಲಿ. ಹೌದು, ಅಲ್ಲಿವರೆಗೂ ಜಸ್ಟ್ ಈಗ ಮಿಸ್ಟಿ ಕ್ಲಿಯರ್ ಆಗಿದೆ ನೋಡಿ. ಎಗೇನ್ ಬರ್ತಾ ನೋಡಿ ಎಷ್ಟು ಸ್ಪೀಡಾಗಿ
ಬರ್ತಿದೆ, ಇಲ್ಲೆಲ್ಲ ಇವಾಗ ಕವರ್ ಆಗುತ್ತೆ. ನೋಡು ಫಸ್ಟಿಗೆ ಪ್ಲೇನ್ ಪೀಕ್ ಅಲ್ಲಿ ಅಲ್ಲಿ ಆ ಕಡೆ ಕಾಣಿಸ್ತಿದೆ, ಅಲ್ಲಿ ಕಾಣಿಸ್ತಿದೆ, ಬಟ್ ಅಷ್ಟು ಗೊತ್ತಾಗ್ತಿಲ್ಲ. ತುದಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗಿದ್ವಿ. ನೋಡಿದ್ರೆ ಅಲ್ಲ ಅಂತೇಳಿ ಮತ್ತೆ ಅದು ಮಿಸ್ಟಿಂದ ನಮಗೆ ಗೊತ್ತಾಗ್ಲಿಲ್ಲ, ಕನ್ಫ್ಯೂಸ್ ಆಯಿತು. ಮುಡಿಯಂಗಿರಿಂದ ಇಳಿದ ತಕ್ಷಣ ಇವಾಗ ಫುಲ್ ಮಾಡಿ ಸ್ಟಾರ್ಟ್ ಆಯಿತು. ಜೋರು ಮಾಡೇ ಹೊಡಿತೊಂಡೆ ಈಗೇನು ಇಷ್ಟು ಆಗ್ತಿತ್ತು. ಸರಿ ಕಾಫಿ ನಾವಿಲ್ಲಿ ಕಾಫಿ ತಗೊಳ್ಳೋಣ ಅಂತ ಬರೀ ಕಾಫಿ ಮಾತ್ರ ತಗೋತಾ ಇದ್ವಿ. ಫಿಲ್ಟರ್ ಕಾಫಿ. ಚಿಕ್ಕಮಂಗ್ಳೂರಿಗೆ ಬಂದು ಫಿಲ್ಟರ್ ಕಾಫಿ ಕುಡಿಲಿಲ್ಲ ಅಂದರೆ ಹೇಗೆ? ಡನ್ ವಿತ್ ಚಿಕ್ಕಮಂಗ್ಳೂರು ವ್ಲಾಗ್. ಹೋಪ್ ಯು ಲೈಕ್ಡ್ ಇಟ್. Please like, share and comment and subscribe to my channel. Until next time. Bye bye.